ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಕುಂಭರಾಶಿ ಜನರು, ಇಂದು ನಾನು ನಿಮಗೆ ಹೇಳಲಿರುವ ವಿಷಯ ಮೃದು ಹೃದಯದವರಿಗೆ ಅಲ್ಲ. ಇಲ್ಲಿ ಯಾವುದೇ ಸಿಹಿ ಮಾತುಗಳಿರುವುದಿಲ್ಲ. ಅದು ಕಹಿ ಚುಚ್ಚುವ, ಕಣ್ಣು ತೆರೆಸುವ ಸತ್ಯ. ನಿಮ್ಮ ಸುತ್ತಲಿನ ಜನರು ನಗುತ್ತಾ ನಿಮ್ಮನ್ನು ಅಪ್ಪಿಕೊಂಡು ನಿಮ್ಮ ಜೀವನದಲ್ಲಿ ಹೆಚ್ಚು ವಿಷವನ್ನು ತುಂಬುತ್ತಾರೆ. ಮತ್ತು ಇಂದು ನೀವು ಆ ವಿಷವನ್ನು ಗುರುತಿಸಬೇಕು, ಏಕೆಂದರೆ ನೀರು ನಿಮ್ಮ ತಲೆಯ ಮೇಲೆ ಹೋಗಿದೆ. ನೀವು ಅನೇಕ ಸಂಬಂಧಗಳನ್ನು ಬೆಳೆಸಿದ್ದೀರಿ, ಬಹಳಷ್ಟು ಸಹಿಸಿಕೊಂಡಿದ್ದೀರಿ, ಬಹಳಷ್ಟು ನಂಬಿದ್ದೀರಿ. ನಿಜವಾಗಿಯೂ ನಿಮ್ಮವರು ಯಾರು ಮತ್ತು ನಿಮ್ಮನ್ನು ಶೋಷಿಸಲು ಯಾರು ಹೊರಟಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಈಗ. ನಿಮ್ಮ ಬೆನ್ನ ಹಿಂದೆ ಯಾವ ರೀತಿ ಯೋಜನೆಗಳು ರೂಪಿಸಲ್ಪಡುತ್ತಿವೆ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ. ನಿಮ್ಮ ಬಗ್ಗೆ ಬಹಿರಂಗವಾಗಿ ವಿಚಾರಿಸುವ ಜನರು ಕತ್ತಲೆಯಲ್ಲಿ ನಿಮ್ಮ ನಷ್ಟಗಳನ್ನು ಎಣಿಸುವವರು, ಮತ್ತು ನೀವು ಅವರು ನಿಮ್ಮವರು ಎಂಬ ಭರವಸೆಯಲ್ಲಿ ಬದುಕುತ್ತೀರಿ. ಅವರು ನಿಮಗೆ ಉತ್ತಮವಾದದನ್ನು ಮಾತ್ರ ಬಯಸುತ್ತಾರೆ. ಆದರೆ ಯಾರು ನಿಮ್ಮ ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಸ್ವಂತ ಲಾಭ. ನೀವು ಅವರಿಗೆ ನೀಡಿದ ನಂಬಿಕೆ, ನಿಮ್ಮ ಭಾವನೆಗಳು, ನಿಮ್ಮ ಕಠಿಣ ಪರಿಶ್ರಮದಲ್ಲಿ ಮಾತ್ರ ಆಸಕ್ತಿ ಹೊಂದಿರುತ್ತಾರೆ, ಮತ್ತು ಪ್ರಯೋಜನಗಳು ಹೋದಾಗ ಸಂಬಂಧವು ಕೊನೆಗೊಳ್ಳುತ್ತದೆ. ಈಗ ನಿಮ್ಮ ಕಣ್ಣುಗಳನ್ನು ತೆರೆದು ನೋಡುವ ಸಮಯ. ಕೆಲವು ಸಂಬಂಧಗಳ ಬೆಂಬಲ ನೀಡುವಂತಿದ್ದರೂ ಅಷ್ಟೇ ನೋವಿನಿಂದ ಕೂಡಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಸಮಯ. ನೀವು ಇನ್ನು ಸತ್ಯವನ್ನು ಗ್ರಹಿಸದಿದ್ದರೆ ಈ ಪಿತೂರಿ ನಿಧಾನವಾಗಿ ನಿಮ್ಮನ್ನು ಯಾವುದೇ ಸಂಬಂಧವನ್ನು ದೇವರನ್ನಾಗಿ ಮಾಡಬೇಡಿ, ಯಾಕೆಂದರೆ ದೇವರ ಹೆಸರಿನಲ್ಲಿ ನೀವು ಹೆಚ್ಚಾಗಿ ದ್ರೋಹಕ್ಕೆ ಒಳಗಾಗುತ್ತೀರಿ. ನೀವು ಎಲ್ಲವನ್ನು ನೀಡುವ ವ್ಯಕ್ತಿಯೇ ಮೊದಲು ನಿಮ್ಮನ್ನು ಕೆಡವುತ್ತಾರೆ. ಎಲ್ಲವೂ ಚೆನ್ನಾಗಿದೆ ಎಂದು ನೀವು ಭಾವಿಸುತ್ತೀರಿ, ಆದರೆ ನೀವು ನೋಡದ ಚಿಹ್ನೆಗಳು ಅತ್ಯಂತ ಅಪಾಯಕಾರಿ. ರಾತ್ರಿಯಲ್ಲಿ ಹಠಾತ್ ಚಟಪಟಿಕೆ, ಭಾರವಾದ ಹೃದಯ ಮತ್ತು ವ್ಯಕ್ತಿಯ ಹೆಸರನ್ನು ಉಲ್ಲೇಖಿಸಿದಾಗ ಓಡುವ ಹೃದಯ, ಇವೆಲ್ಲವೂ ಕಾರಣವಿಲ್ಲದೆ ಸಂಭವಿಸುವುದಿಲ್ಲ. ಯಾರಾದರೂ ನಿಮ್ಮ ವಿರುದ್ಧ ಇದ್ದಾರೆ ಎಂಬ ಎಚ್ಚರಿಕೆ ಇದು. ಅವರು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಿದ್ದಾರೆ. ಅವರು ನಿಮ್ಮ ಸಂತೋಷದ ಬಗ್ಗೆ ಅಸೂಯೆ ಪಡುತ್ತಾರೆ, ಮತ್ತು ಈ ಅಸೂಯೆಗೆ ಎಷ್ಟು ತೀವ್ರವಾಗಿದೆ ಎಂದರೆ, ನೀವು ಸಮಯಕ್ಕೆ ಸರಿಯಾಗಿ ಸಂಬಂಧವನ್ನು ಮುರಿಯದಿದ್ದರೆ ಅದು ನಿಮ್ಮ ಇಡೀ ಜೀವನವನ್ನು ಸುಡುತ್ತದೆ. ಈ ಜನರು ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯೆ ಪಡುತ್ತಾರೆ. ಅವರು ನಿಮ್ಮ ಶಾಂತಿಯಿಂದ ತೊಂದರೆಗೊಳಗಾಗುತ್ತಾರೆ. ನಿಮ್ಮ ಪ್ರಗತಿ ಅವರಿಗೆ ನೋವುಂಟು ಮಾಡುತ್ತದೆ. ಆದ್ದರಿಂದ ಅವರು ನಿಮ್ಮನ್ನು ಸಿಹಿಯಾಗಿ ಮಾತನಾಡುವ ಮೂಲಕ ನಿಮ್ಮ ನಂಬಿಕೆಯನ್ನು ಕದಿಯುತ್ತಾರೆ, ಮತ್ತು ನಂತರ ಆ ನಂಬಿಕೆಯನ್ನು ಬಳಸಿಕೊಂಡು ನಿಮ್ಮನ್ನು ಕೆಡವುತ್ತಾರೆ. ನೀವು ಎಷ್ಟು ಬಾರಿ ಯಾರನ್ನಾದರೂ ಚೆನ್ನಾಗಿ ಯೋಚಿಸಿದ್ದೀರಿ ಎಂದು ಯೋಚಿಸಿ. ಆದರೆ ದ್ರೋಹಕ್ಕೆ ಒಳಗಾಗಲು ಮಾತ್ರ ನಿಮ್ಮ ಕಷ್ಟಗಳ ಬಗ್ಗೆ ನೀವು ಎಷ್ಟು ಬಾರಿ ಯಾರಿಗಾದರೂ ಹೇಳಿದ್ದೀರಿ? ಆ ಕಷ್ಟವು ನಾಳೆ ನಿಮ್ಮ ವಿರುದ್ಧ ಆಯುಧವಾಗುತ್ತದೆ. ಈ ಪಿತೂರಿ ತುಂಬ ಹಳೆಯದು. ನೀವು ಅದನ್ನು ನೋಡಲು ಬಯಸಲಿಲ್ಲ. ನೀವು ಸಂಬಂಧವನ್ನು ಗೌರವಿಸಿದ್ದೀರಿ, ಆದರೆ ಯಾರು ನಿಮ್ಮವರು, ಯಾರು ನಿಮ್ಮನ್ನು ಗೌರವಿಸಿ. ಸಂಬಂಧ ಎಷ್ಟೇ ಹಳೆಯದಾಗಿದ್ದರೂ, ನಿಮಗೆ ಎಷ್ಟೇ ನೆನಪುಗಳಿದ್ದರೂ, ಯಾರಾದರೂ ನಿಮ್ಮನ್ನು ಮುರಿಯುತ್ತಿದ್ದರೆ, ದುರ್ಬಲಗೊಳಿಸುತ್ತಿದ್ದರೆ ಮತ್ತು ನಿಮ್ಮ ಶಕ್ತಿಯನ್ನು ಬಡಿದು ಮಾಡುತ್ತಿದ್ದರೆ ಅವರನ್ನು ಬಿಟ್ಟು ಬಿಡುವುದು ಉತ್ತಮ ಪರಿಹಾರ. ಮತ್ತು ಕೇಳಿ, ಸ್ವಲ್ಪ ಸಮಯದಿಂದ ನಿಮ್ಮನ್ನು ಸುತ್ತುವರೆದಿರುವ ಈ ಚಡಪಡಿಕೆ ಕಾರಣವಿಲ್ಲದೆ ಅಲ್ಲ. ನೀವು ಇರುವ ಪರಿಸರ, ನೀವು ಇರುವ ಜನರು ನಿಮಗೆ ಸರಿಹೊಂದುವುದಿಲ್ಲ ಎಂಬುದರ ಸಂಕೇತ ಇದು. ಅವರು ನಿಮಗೆ ಬೆಳಕನ್ನು ಮಂದಗೊಳಿಸಲು ಬಯಸುತ್ತಾರೆ. ನೀವು ಅಸಮಾಧಾನಗೊಳ್ಳುವುದನ್ನು ನೋಡಿ ಅವರು ಸಂತೋಷ ಪಡುತ್ತಾರೆ. ಅವರು ನಿಮ್ಮನ್ನು ಧೈರ್ಯಗೆಡಿಸಲು ಬಯಸುತ್ತಾರೆ, ಆದರೆ ಅದು ಇನ್ನು ಮುಂದೆ ಆಗುವುದಿಲ್ಲ. ನೀವು ಈಗ ಎಚ್ಚರವಾಗಿದ್ದೀರಿ. ನೀವು ನಿಮಗಾಗಿ ನಿಲ್ಲುತ್ತಿದ್ದೀರಿ. ನೀವು ಇನ್ನು ಮುಂದೆ ಯಾರ ಕೈಗೊಂಬೆಯಾಗಿರುವುದಿಲ್ಲ. ನಿಮ್ಮನ್ನು ರಕ್ಷಿಸಿಕೊಳ್ಳುವ ಸಮಯ ಇದು. ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸಮಯ ಇದು. ನಿಮ್ಮ ಹೃದಯವನ್ನು ಬಲಪಡಿಸುವ ಸಮಯ ಇದು. ಮತ್ತು ಆಲಿಸಿ, ನೀವು ಆ ನಕಲಿ ಜನರಿಂದ ದೂರವಾದಾಗ ಅವರು ಮೊದಲು ನಿಮ್ಮನ್ನು ತಪ್ಪು ಎಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾರೆ ಸ್ನೇಹಿತರೆ. ನಂತರ ಅವರು ನಿಮ್ಮನ್ನು ಅಪರಾಧಿ ಎಂದು ಮಾಡುತ್ತಾರೆ. ನಂತರ ಅವರು ನಿಮ್ಮನ್ನು ಮನವೊಲಿಸಲು ಪ್ರಯತ್ನಿಸುತ್ತಾರೆ ಮತ್ತು ನಿಮ್ಮನ್ನು ಮತ್ತೆ ತಮ್ಮ ಬಲೆಗೆ ಸೆಳೆಯುತ್ತಾರೆ. ಆದರೆ ನೀವು ಬೇಸರಗೊಳ್ಳಬಾರದು, ಏಕೆಂದರೆ ಇವರು ನಿಮ್ಮ ನಗುವನ್ನು ಕಸಿದುಕೊಳ್ಳುವ, ನಿಮ್ಮ ನಿದ್ರೆಯನ್ನು ಹಾಳು ಮಾಡುವ ಮತ್ತು ನಿಮ್ಮ ಆತ್ಮವನ್ನು ಆಯಾಸಗೊಳಿಸುವ ಜನರು. ಈಗ ನೀವು ಮತ್ತೆ ಅದೇ ಪಿತೂರಿಯಲ್ಲಿ ಸಿಲುಕಿಕೊಳ್ಳಬೇಕೇ, ಅಥವಾ ನಿಮ್ಮನ್ನು ಉಳಿಸಿಕೊಳ್ಳಲು ನಿಮ್ಮನ್ನು ಪದೇ ಪದೇ ಆಳುವಂತೆ ಮಾಡುವ, ಎದುರಿಸುವ, ಕೀಳಿರಿಮೆಯ ಮೂಡಿಸುವ ಸಂಬಂಧವನ್ನು ಬಿಡಬೇಕು? ಒಬ್ಬ ವ್ಯಕ್ತಿ ತಮಗೆ ನೋವುಂಟು ಮಾಡಿದವರನ್ನು ಮಾತ್ರ ಬಿಟ್ಟು ಹೋಗುತ್ತಾನೆ, ಮತ್ತು ನೀವು ಈಗಾಗಲೇ ಸಾಕಷ್ಟು ಅನುಭವಿಸಿದ್ದೀರಿ. ಈಗ ನೀವು ನಿಮ್ಮ ಜೀವನವನ್ನು ಉಳಿಸಿಕೊಳ್ಳಬೇಕು.
ಕೇಳು, ನಾನು ಹೋದರೆ ನಾನು ಒಂಟಿಯಾಗಿರುತ್ತೇನೆ ಎಂದು ನೀವು ಭಾವಿಸುತ್ತೀರಿ. ಇಲ್ಲ, ತಪ್ಪು ಜನರಿಂದ ಸುತ್ತುವರಿದಾಗ ಒಂಟಿತನ ಇನ್ನಷ್ಟು ಹದಗೆಡುತ್ತದೆ. ಸರಿಯಾದ ಹಾದಿಯಲ್ಲಿ ನಡೆಯುವವರು ಎಂದಿಗೂ ಒಂಟಿಯಾಗಿರುವುದಿಲ್ಲ. ವಿಶ್ವವೇ ಅವರನ್ನು ರಕ್ಷಿಸುತ್ತದೆ ಮತ್ತು ನೀವು ತಪ್ಪು ಹಾದಿಯನ್ನು ಬಿಡುವ ಧೈರ್ಯವನ್ನು ಒಟ್ಟುಗೂಡಿಸಿದಾಗ ಮಾತ್ರ ವಿಶ್ವವು ನಿಮಗೆ ದಾರಿ ತೆರೆಯುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಹೌದು, ಅದು ಕಷ್ಟಕರವಾಗಿರುತ್ತದೆ, ಅದು ನೋವಿನಿಂದ ಕೂಡಿರುತ್ತದೆ, ಆದರೆ ಆ ನೋವು ನಿಮ್ಮನ್ನು ನಿಜವಾದ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಈ ದೂರವು ನಿಮಗೆ ಭದ್ರತೆಯನ್ನು ನೀಡುತ್ತದೆ ಸ್ನೇಹಿತರೆ, ಮತ್ತು ಈ ನಿರ್ಧಾರವನ್ನು ನಿಮ್ಮನ್ನು ಸಂತೋಷವಾಗಿರಿಸಲು, ಶಾಂತಿಯನ್ನು ಕಂಡುಕೊಳ್ಳಲು ಮತ್ತು ನಿಮ್ಮನ್ನು ಪುನರ್ನಿರ್ಮಿಸಲು ಸಾಧ್ಯವಾಗುವ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ನಿಮ್ಮೊಳಗಿನ ಈ ನಿರಂತರ ಉಸಿರುಗಟ್ಟುವಿಕೆ ಸಾಮಾನ್ಯವಾದ ಯಾವುದಾದರ ಸಂಕೇತವಲ್ಲ. ನಿಮ್ಮ ಸುತ್ತಲಿನ ಯಾರಾದರೂ ಅವರನ್ನು ನೀವು ನಿಮ್ಮ ಹತ್ತಿರದವರು ಎಂದು ಪರಿಗಣಿಸುವ ಕ್ಷಣದಲ್ಲೇ ನಿಮ್ಮನ್ನು ನಾಶ ಮಾಡಲು ಬಯಸುತ್ತಾರೆ ಎಂಬುದು ಸ್ಪಷ್ಟ. ಎಚ್ಚರಿಕೆ, ನಿಮ್ಮನ್ನು ನಗುವಿನೊಂದಿಗೆ ನೋಡುವ ಆದರೆ ನಿಮ್ಮ ಹೃದಯದಲ್ಲಿ ಉರಿಯುವ ವ್ಯಕ್ತಿ ಇದ್ದಾನೆ. ನಿಮ್ಮ ಮುಂದೆಯೇ ನಿಮ್ಮ ಹಿಂದೆ ಇನ್ನೊಂದು. ಈಗ ಡಬಲ್ ಪ್ಲೇಟ್. ನೀವು ಸುರಕ್ಷಿತರಾಗಿದ್ದೀರಿ. ನೀವು ಎಂದಾದರೂ ಗಮನಿಸಿದ್ದೀರಾ? ಕೆಲವರು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮ ಬಳಿಗೆ ಬರುತ್ತಾರೆ. ಅವರ ಜಗತ್ತು ಕತ್ತಲೆಯಲ್ಲಿದ್ದಾಗ ನೀವು ಅವರಿಗೆ ದೀಪವಾಗುತ್ತೀರಿ. ಶನಿದೇವ ಇವರ ಕೋಪ ಭುಗಿಲೆದ್ದಿದೆ ಮತ್ತು ಅದರ ಮೊದಲ ಪರಿಣಾಮ ನಿಮ್ಮ ಜೀವನವನ್ನು ವಿಷಪೂರಿತಗೊಳಿಸಿದವರ ಮೇಲೆ ಬೀಳುತ್ತದೆ. ನಿಮ್ಮ ಸಂತೋಷದ ಮೇಲೆ ಕೆಟ್ಟ ಕಣ್ಣು ಹಾಕಿ ನಿಮ್ಮನ್ನು ಕೆಡವಲು ಪ್ರಯತ್ನಿಸಿದವರು ನಿಮ್ಮ ಬೆನ್ನ ಹಿಂದೆ ಸಂಚು ರೂಪಿಸುವುದು, ನಿಮ್ಮನ್ನು ಮೋಸಗೊಳಿಸುವುದು, ನಿಮ್ಮ ಸತ್ಯವನ್ನು ಸುಳ್ಳಾಗಿ ಪರಿವರ್ತಿಸುವುದು ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಅಣಕಿಸುವುದು. ಈಗ ಈ ಶತ್ರುಗಳು ತೊಂದರೆಯಲ್ಲಿರುತ್ತಾರೆ, ಏಕೆಂದರೆ ಶನಿದೇವರು ನ್ಯಾಯಕ್ಕಾಗಿ ಎದ್ದು ನಿಂತಾಗ ಪಾಪವು ಹೆಚ್ಚು ಸಂಗ್ರಹವಾಗಿರುವ ಸ್ಥಳದಲ್ಲಿ ಅವನು ಮೊದಲು ಹೊಡೆಯುತ್ತಾನೆ. ನಿಮ್ಮ ಶತ್ರುಗಳು ಅಶಾಂತಿ ಈಗಾಗಲೇ ಪ್ರಾರಂಭವಾಗಿದೆ. ಅವರು ತಮ್ಮ ಸುತ್ತಲಿನ ಕತ್ತಲೆಯನ್ನು ಅನುಭವಿಸುತ್ತಾರೆ. ಕೆಲಸ ಹದಗೆಡುತ್ತದೆ, ಸಂಬಂಧಗಳು ಮುರಿಯುತ್ತದೆ ಮತ್ತು ಅವರು ನಿಮ್ಮ ವಿರುದ್ಧ ರೂಪಿಸುತ್ತಿದ್ದ ಯೋಜನೆಗಳು ಈಗ ತಪ್ಪದೇ ಆದ ಹೆಜ್ಜೆಗಳನ್ನು ಹಾಳು ಮಾಡುತ್ತಿದೆ. ನ್ಯಾಯವು ಮೇಲಿನಿಂದ ಹಿಡಿದು ಎಲ್ಲ ಮುಖವಾಡಗಳನ್ನು ತೆಗೆದುಹಾಕುವ ಕ್ಷಣ ಹೊರಗೆ ಸ್ನೇಹಿತರಂತೆ ನಟಿಸಿದವರು, ನಿಮ್ಮ ಜೀವನವನ್ನು ಒಳಗಿನಿಂದ ಬೆಂಕಿ ಹಿಡುತ್ತಿದ್ದವರು ಈಗ ಬೀಳುವವರು. ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆಯುತ್ತಾರೆ. ಅವರ ನಿರ್ಧಾರಗಳನ್ನು ತಪ್ಪಾಗುತ್ತದೆ, ಅಂದರೆ ಅವರ ಯೋಜನೆಗಳು ಅವರ ತಲೆಯ ಮೇಲೆ ತಿರುಗುಬಾಣವಾಗುತ್ತದೆ. ಅವರು ಭಾವಿಸಿದ ವ್ಯಕ್ತಿಯನ್ನು ದುರ್ಬಲ ಎಂದು ಅವರು ಊಹಿಸಲು ಸಾಧ್ಯವಿಲ್ಲ. ನಿಮ್ಮ ನಂಬಿಕೆಯನ್ನು ಹಿಡಿದುಕೊಳ್ಳಿ ಮತ್ತು ಮೌನವಾಗಿ ನೋಡಿ, ಏಕೆಂದರೆ ಮೇಜುಗಳು ತಿರುಗಿವೆ. ಅಂದರೆ ನಿಮ್ಮ ದೊಡ್ಡ ಶತ್ರುವಿಗೆ ಮುಂದಿನ ಹಾದಿ ಸುಲಭವಲ್ಲ. ಮತ್ತು ನೆನಪಿಡಿ, ಇದು ಕೇವಲ ನೋಡುವ ಸಮಯವಲ್ಲ, ಅರ್ಥ ಮಾಡಿಕೊಳ್ಳುವ ಸಮಯ. ಏಕೆಂದರೆ ಆಗಾಗ್ಗೆ ಒಬ್ಬ ವ್ಯಕ್ತಿಯು ಸೋಲುವುದಿಲ್ಲ, ನಿಜವಾದ ಹೊಡೆತ ಬೀಳುವಂತೆ ಅವರನ್ನು ತಡೆಹಿಡಿಯಲಾಗುತ್ತದೆ. ನಿಮ್ಮನ್ನು ಮುರಿದ ಸಂದರ್ಭಗಳು, ನಿಮ್ಮನ್ನು ಅನುಮಾನಿಸಿದ ಜನರು, ನಿಮ್ಮನ್ನು ಆಳವಾಗಿ ಅಲುಗಾಡಿಸಿದ ಮಾತುಗಳು ಎಲ್ಲವೂ ಪ್ರತಿದಾಳಿ ಮಾಡಲಿದೆ. ಮೇಲ್ನೋಟದ ಲೆಕ್ಕಾಚಾರ ನಿಧಾನವಾಗಿ ಕಾಣುತ್ತವೆ, ಆದರೆ ಅವು ಕೆಲಸ ಮಾಡಿದಾಗ ಅವು ನೇರವಾಗಿ ಹೃದಯವನ್ನು ಹೊಡೆಯುತ್ತದೆ. ನಿಮ್ಮ ಶತ್ರು ನಿಮ್ಮ ದನಿಯಿದ್ದೀರಿ, ಮುರಿದು ಹೋಗಿದ್ದೀರಿ ಎಂದು ಏನನ್ನು ಮಾಡಲು ಅಸಮರ್ಥರಾಗಿದ್ದೀರಿ ಎಂದು ಭಾವಿಸಿದನು. ಆದರೆ ಮೌನ ವ್ಯಕ್ತಿ ಅತ್ಯಂತ ಅಪಾಯಕಾರಿ ಎಂದು ಅವನಿಗೆ ತಿಳಿದಿಲ್ಲ, ಏಕೆಂದರೆ ಅವನು ಒಳಗೆ ತುಂಬ ನೋಡಿದ್ದಾನೆ. ಅವನ ಮುಖದಲ್ಲಿನ ನಗು ಹೆಚ್ಚು ಕಾಲ ಉಳಿಯುವುದಿಲ್ಲ. ಅವನ ಕಣ್ಣುಗಳಲ್ಲಿನ ಹೊಳಪು ಮಾಯವಾಗಲಿದೆ. ಅವನ ಮಾತಿನಲ್ಲಿರುವ ವಿಷವು ಅವನ ಸಾವು. ಏಕೆಂದರೆ ಯಾರಾದರೂ ಮುಗ್ಧರನ್ನು ಪದೇ ಪದೇ ಕಿರುಕುಳ ಮಾಡಿದಾಗ ಪ್ರಕೃತಿಯೇ ಸಮತೋಲನವನ್ನು ಸೃಷ್ಟಿಸುತ್ತದೆ ಮತ್ತು ಅಸಮತೋಲನವು ಯಾವುದೇ ಪಕ್ಷಪಾತವಿಲ್ಲ. ಈಗ ಇದ್ದಕ್ಕಿದ್ದಂತೆ ಅಂತಹ ಕೆಲವು ತಿರುವುಗಳು ಬರುತ್ತವೆ. ಅಲ್ಲಿ ಎಲ್ಲವೂ ತಾನಾಗಿಯೇ ಸರಿಯಾಗುತ್ತಿವೆ ಎಂದು ನೀವು ಭಾವಿಸುವಿರಿ ಮತ್ತು ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಮ ಅತ್ಯುತ್ತಮವಾದದನ್ನು ನೀಡಲು ಯಾವಾಗಲೂ ಶ್ರಮಿಸುತ್ತೀರಿ. ಸ್ನೇಹಿತರೆ, ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಕೆಲವರು ನಿಮ್ಮ ಕೆಲಸ, ನಿಮ್ಮ ವ್ಯವಹಾರ, ನಿಮ್ಮ ಅಂಗಡಿಯ ಮೇಲೆ ಕೆಟ್ಟ ಕಣ್ಣು ಹಾಕಬಹುದು. ಇದಕ್ಕಾಗಿ ನೀವು ನಿಮ್ಮ ಅಂಗಡಿಯಲ್ಲಿ ನಿಂಬೆ ಮತ್ತು ಮೆಣಸಿನಕಾಯಿಯನ್ನು ಕಟ್ಟಬೇಕು. ಮುಂಬರುವ ಸಮಯಗಳು ತುಂಬ ಚೆನ್ನಾಗಿರುತ್ತವೆ. ಮುಂಬರುವ ಸಮಯದಲ್ಲಿ ಸಂತೋಷವು ಉತ್ತುಂಗದಲ್ಲಿರುತ್ತದೆ. ಸ್ನೇಹಿತರೆ, ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂದು ನಾನು ನಿಮಗೆ ಹೇಳುತ್ತೇನೆ. ಸಂಬಂಧಗಳನ್ನು ಕಾಪಾಡಿಕೊಳ್ಳುವಾಗ ನಿಮಗೂ ನಿಮ್ಮದೇ ಆದ ಜೀವನವಿದೆ ಎಂಬುದನ್ನು ನೀವು ಮರೆತು ಬಿಡುತ್ತೀರಿ. ನಿಮಗಾಗಿ ಸಮಯವನ್ನು ಕಂಡುಕೊಳ್ಳುವುದು ನಿಮಗೆ ಕಷ್ಟವಾಗುತ್ತದೆ, ಆದರೆ ನೀವು ಯಾವಾಗಲೂ ಇತರರಿಗಾಗಿ ನಿಲ್ಲಲು ಸಿದ್ಧರಾಗುತ್ತೀರಿ. ನಿಮ್ಮ ಈ ಮನೋಭಾವನೆಯಿಂದಾಗಿ ನಿಮ್ಮ ಸ್ವಂತ ಜನರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು, ಕುಟುಂಬ ಸದಸ್ಯರು ನಿಮ್ಮೊಂದಿಗೆ ಅಸಮಾಧಾನಗೊಳ್ಳಬಹುದು. ನೀವು ಇತರರಿಗಾಗಿ ಸಮಯವನ್ನು ಕಂಡುಕೊಳ್ಳುತ್ತೀರಿ, ಆದರೆ ನಿಮ್ಮ ಕುಟುಂಬಕ್ಕಾಗಿ ಎಂದಿಗೂ ನಿಲ್ಲುವುದಿಲ್ಲ ಎಂದು ಹೇಳುತ್ತಾರೆ.
ಈ ಸಣ್ಣ ವಿಷಯಗಳು ನಮ್ಮ ದೈನಂದಿನ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ. ನಾವು ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಕಲಿಯಬೇಕು. ಈ ವಿಷಯಗಳನ್ನು ತಿಳಿದುಕೊಳ್ಳುವುದು ನಮಗೆ ಮುಖ್ಯವಾಗಿರುತ್ತದೆ. ಸ್ನೇಹಿತರೆ, ನಾವು ಶತ್ರುಗಳ ಬಗ್ಗೆ ಮಾತನಾಡಿದರೆ ಅವರು ಪ್ರಾಬಲ್ಯ ಸಾಧಿಸುತ್ತಾರೆ. ಅವರು ಸ್ವಲ್ಪ ಉಳಿಯುತ್ತಾರೆ, ಹೆಚ್ಚು ಅಲ್ಲ. ಆದರೆ ನಿಮ್ಮ ಭವಿಷ್ಯವು ಬಲವಾಗಿರುತ್ತದೆ. ದೇವರು ನಿಮ್ಮನ್ನು ಬುಧ ಗ್ರಹವು ನಿಮ್ಮ ಹೃದಯಕ್ಕೆ ಸಂತೋಷವನ್ನು ತರುತ್ತದೆ. ಇದು ಪ್ರೀತಿ ಮತ್ತು ವಾತ್ಸಲ್ಯವನ್ನು ಹೆಚ್ಚಿಸುತ್ತದೆ. ಇದು ನಿಜವಾದ ಪ್ರೇಮಿಗಳನ್ನು ನಿಮ್ಮ ಹತ್ತಿರಕ್ಕೆ ಸೆಳೆಯುತ್ತದೆ. ಈ ಗ್ರಹವು ಬಲವಾಗಿದ್ದಾಗ ನಿಮ್ಮ ಮುಗ್ಧ ಸ್ವಭಾವವು ಸಹ ಪ್ರಯೋಜನಕಾರಿಯಾಗಿದೆ. ಆದಾಗ್ಯೂ ಬುಧವು ಅಶುಭವಾಗಿದ್ದರೆ ಎಲ್ಲವೂ ಬೇರೆ ರೀತಿಯಲ್ಲಿ ಹೋಗುತ್ತದೆ. ನಿಮ್ಮ ಪ್ರೀತಿ ಪಾತ್ರರು ದೂರ ಹೋಗುತ್ತಾರೆ. ನಿಮ್ಮ ಒಳ್ಳೆಯತನ ಕೂಡ ಇತರರಿಗೆ ಕೆಟ್ಟದಾಗಿ ಕಾಣುತ್ತದೆ. ಆದ್ದರಿಂದ ಈಗ ನೀವು ಬುಧನನ್ನು ಬಲಪಡಿಸಬೇಕು. ಇದನ್ನು ಮಾಡಲು ನೀವು ಹಸಿರು ವಸ್ತುಗಳನ್ನು ದಾನ ಮಾಡಬೇಕು. ನೀವು ಹಸಿರು ಬಟ್ಟೆಗಳು, ಹಸಿರು ಕರವಸ್ತ್ರ ಅಥವಾ ಹಸಿರು ಬೇಳೆಯನ್ನು ಹಸುವಿಗೆ ನೀಡಬಹುದು ಅಥವಾ ದೇವಾಲಯದಲ್ಲಿ ಅರ್ಪಿಸಬಹುದು. ನೀವು ದೇವಸ್ಥಾನಕ್ಕೆ ದಾನ ಮಾಡಲು ಹೋದಾಗಲೆಲ್ಲ ಹಸಿರು ಬಟ್ಟೆ ಅಥವಾ ಚೀಲವನ್ನು ತೆಗೆದುಕೊಂಡು ಹೋಗಿ. ಅದರಲ್ಲಿ 5 ಇಡಿ ಅಥವಾ 5 ಕಿಲೋಗ್ರಾಂ ಅಷ್ಟು ಹಸಿರು ಬೇಳೆಯನ್ನು ತುಂಬಿಸಿ ದೇವಸ್ಥಾನಕ್ಕೆ ದಾನ ಮಾಡಿ. ಸತತ 5 ಬುಧವಾರಗಳು ಇದನ್ನು ಮಾಡಿ. ನಿಮ್ಮ ಹೃದಯದಲ್ಲಿ ಅಲೌಕಿಕ ಶಾಂತಿಯನ್ನು ನೀವು ಗಮನಿಸುವಿರಿ. ನಿಮ್ಮ ವ್ಯವಹಾರ ಮತ್ತು ಕೆಲಸವು ಹಿಂದೆಂದಿಗಿಂತಲೂ ಹೆಚ್ಚು ವೇಗವನ್ನು ಪಡೆಯುತ್ತದೆ. ಇದು ಅತ್ಯಂತ ಶಕ್ತಿಶಾಲಿ ಪರಿಹಾರವಾಗಿದೆ. ನೀವು ಈ ದಾನವನ್ನು ನಿರ್ದಿಷ್ಟವಾಗಿ ಬುಧವಾರದಂದು ಗಣೇಶ ದೇವಸ್ಥಾನದಲ್ಲಿ ಮಾಡಿದರೆ ಅದು ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ. ಹೆಚ್ಚುವರಿಯಾಗಿ ನೀವು ಬುಧವಾರದಂದು ಹಸಿರು ಬಟಾಣಿ ಅಥವಾ ಹಸಿರು ತರಕಾರಿಗಳಂಥ ಹಸಿರು ಬಣ್ಣವನ್ನು ಸಹ ತಿನ್ನಬೇಕು. ನೀವು ಈ ಪರಿಹಾರವನ್ನು ಸತತ 3 ರಿಂದ 4 ಬುಧವಾರಗಳವರೆಗೆ ಅನುಸರಿಸಿದರೆ ಅದೇ ವ್ಯಕ್ತಿ ನಂತರ ತನ್ನ ನಿಜವಾದ ಬಣ್ಣಗಳನ್ನು ನಿಮಗೆ ಬಹಿರಂಗಪಡಿಸುತ್ತಾನೆ. ಆದರೆ ಸ್ವಲ್ಪ ಕಾಯಿರಿ, ಭಯಪಡಬೇಡಿ, ಏಕೆಂದರೆ ಈ ಕ್ಷಣವೇ ಒಂದು ಬಹಳವಾದ ಸತ್ಯವನ್ನು ಬಹಿರಂಗಪಡಿಸಲಿದೆ. ನಿಮ್ಮ ಮನಸ್ಸನ್ನು ಎಂದಿಗಿಂತಲೂ ಹೆಚ್ಚು ಬಲಪಡಿಸುವ ಸತ್ಯ. ಹೌದು ಸ್ನೇಹಿತರೆ, ನೀವು ಹಿಂದೆ ಮೌನವಾಗಿ ಬಹಳಷ್ಟು ಸಹಿಸಿಕೊಂಡಿದ್ದೀರಿ. ಹೊರಗಿನ ಜನರು ಏನೇ ಯೋಚಿಸಿದರೂ ಪರವಾಗಿಲ್ಲ. ನೀವು ಒಳಗೆ ಏಕಾಂಗಿ ಹೋರಾಟ ಮಾಡಿದ್ದೀರಿ. ಕೆಲವೊಮ್ಮೆ ನಿಮ್ಮ ಕಠಿಣ ಪರಿಶ್ರಮವೂ ಫಲ ನೀಡುತ್ತಿಲ್ಲ ಎಂದು ನೀವು ಭಾವಿಸಿರಬಹುದು. ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಥವಾ ಕೊನೆಯ ಕ್ಷಣದಲ್ಲಿ ಅದೃಷ್ಟವು ಪದೇ ಪದೇ ನಿಮ್ಮನ್ನು ತೊರೆದಿದೆ. ಆದರೆ ಈಗ ಅದೇ ಅದೃಷ್ಟವು ಹಠಾತ್ ತಿರುವು ಪಡೆಯಲಿದೆ ಮತ್ತು ಈ ಬದಲಾವಣೆಯು ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ಮೊದಲು ಗೋಚರಿಸುತ್ತದೆ. ಸ್ಥಗಿತಗೊಂಡ ಯೋಜನೆಯು ಇದ್ದಕ್ಕಿದ್ದಂತೆ ಮುಂದುವರಿಯಬಹುದು. ಹಳೆಯ ಸಂಪರ್ಕದಿಂದ ನೀವು ಪ್ರಯೋಜನ ಪಡೆಯಬಹುದು ಅಥವಾ ನೀವು ಆರಂಭದಲ್ಲಿ ನಂಬಲಾಗದ ಅವಕಾಶವು ಸ್ವತಃ ಬರಬಹುದು. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ನೆನಪಿಡಿ. ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಅವಕಾಶವನ್ನು ಭಯದಿಂದ ತಿರಸ್ಕರಿಸಬೇಡಿ, ಏಕೆಂದರೆ ಈ ಸಮಯದಲ್ಲಿ ಅದೃಷ್ಟವು ನೀವು ಪ್ರಸ್ತುತ ಚಿಕ್ಕದಾಗಿ ಪರಿಗಣಿಸುವ ಹಾದಿಯಲ್ಲಿ ಬರುತ್ತದೆ. ನೀವು ಇಲ್ಲಿಯವರೆಗೂ ನೋಡುತ್ತಿದ್ದರೆ ಒಮ್ಮೆ ಖಂಡಿತ ಹರ ಹರ ಮಹಾದೇವ್, ಓಂ ನಮಃ ಶಿವಾಯ ಎಂದು ಹೇಳಿ. ಶಿವನ ಆಶೀರ್ವಾದವು ಈಗ ನಿಮ್ಮ ರಾಶಿ ಚಕ್ರದ ಮೇಲೆ ವಿಶೇಷ ಪರಿಣಾಮ ಬೀರುತ್ತಿದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ರಾತ್ರಿಯಲ್ಲಿ, ವಿಶೇಷವಾಗಿ ಎಲ್ಲರೂ ಮಲಗಿರುವಾಗ, ಹಳೆಯ ನೆನಪು ಇದ್ದ ಆ ಉತ್ತರ ಯಾವುದೇ ಪುಸ್ತಕದಲ್ಲಿ ಸಿಗುವುದಿಲ್ಲ. ಯಾವುದೇ ಮನುಷ್ಯ ನಿಮಗೆ ಹೇಳುವುದಿಲ್ಲ. ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಸ್ಪಷ್ಟವಾಗುತ್ತದೆ ಮತ್ತು ಆ ಕ್ಷಣದಲ್ಲಿ ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು ಮತ್ತು ನಿಮ್ಮ ಹಣೆಬರಹವಾದ ಭಾಗವಾಗಿ ಯಾರು ಬಂದಿದ್ದಾರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ. ಆದರೆ ಇಲ್ಲಿ ಒಂದು ಭಾವನಾತ್ಮಕ ತಿರುವು ಅಡಗಿದೆ. ನೀವು ಹೆಚ್ಚು ಪ್ರೀತಿಸಿದ ವ್ಯಕ್ತಿಯೇ ನಿಮಗೆ ಹೆಚ್ಚು ನೋವುಂಟು ಮಾಡಿದ ವ್ಯಕ್ತಿ. ನೀವು ಎಂದಿಗೂ ಬಹಿರಂಗವಾಗಿ ಮಾತನಾಡಲಿಲ್ಲ, ಆದರೆ ನೀವು ಒಳಗೆ ತುಂಬ ಆಳವಾಗಿ ಸಹಿಸಿಕೊಂಡಿದ್ದೀರಿ. ರಾತ್ರಿಯ ಮೌನದಲ್ಲಿ ನೀವು ಅನುಭವಿಸುವ ಚಡಪಡಿಕೆ ಭವಿಷ್ಯದ ಭಯ ಮಾತ್ರವಲ್ಲ, ಅದು ಹಳೆಯ ಸೂರ್ಯನ ಶಬ್ದವೂ ಆಗಿರಬಹುದು. ಮತ್ತು ಬಹುಶಃ ಇಂದು ಮೊದಲ ಬಾರಿಗೆ ಯಾರಾದರೂ ಆ ಮೌನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿ. ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮನ್ನು ಹೆಚ್ಚು ಬದಲಾಯಿಸಿದ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ, ಏಕೆಂದರೆ ಆ ನೆನಪಿನ ಹಿಂದೆ ನಿಮ್ಮ ಭವಿಷ್ಯದ ಹಣೆಬರಹಕ್ಕೆ ನೇರವಾಗಿ ಸಂಬಂಧಿಸಿರುವ ರಹಸ್ಯವಿರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಮತ್ತು ಈ ವಿಡಿಯೋನ ಪೂರ್ತಿ ಸಂಪೂರ್ಣವಾಗಿ ನೋಡಿ, ಇಲ್ಲ ಅಂದರೆ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿದ್ರೆ ವಿಷಯ ಅರ್ಥ ಆಗೋದಿಲ್ಲ. ಖಂಡಿತ ನಿಮಗೆ ಒಳ್ಳೆಯ ಗುಣಗಳ ಸಾರ್ವಜನಿಕವಾಗಿ ಹೊಗಳುತ್ತಾರೆ ಅಂತ ಟೈಮ್ ಇವಾಗ ಬಂದಿದೆ. ಒಳ್ಳೆಯ ಗುಣಗಳ ಇರುವ ವ್ಯಕ್ತಿಯ ಪರಿಚಯ ಆಗುತ್ತೆ. ಹಾಗಾಗಿ ನೀವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಸ್ನೇಹಿತರೆ. ನಿಮ್ಮ ಆಸೆಗಳು ಈಡೇರುತ್ತೆ. ನೀವು ಅಂದರೆ ಕಣ್ಣುಗಳು ನಿಮ್ಮ ಪ್ರಗತಿಯನ್ನು ನೋಡಿ ಮಿಂಚುವುದಿಲ್ಲ, ಆದರೆ ಅವರು ವಿಚಿತ್ರವಾದ ಮೌನದಿಂದ ನೀವು